ನಾನು ಯಾವತ್ತೂ ಅವ್ರನ್ನ ರೀಚ್ ಮಾಡಿಲ್ಲ. ಐ ಡಿಂಟ್ ರೀಚ್ ಔಟ್ ಟು ಯು ಆರ್ ಲೆಫ್ಟ್ ಅ ಟೆಕ್ಸ್ಟ್. ಥ್ಯಾಂಕ್ ಗಾಡ್ ಒಂದು ಫಿಲ್ಮ್ ನೋಡಿದ್ರು ಅವ್ರು ನಂದು, ಮೇ ಬಿ ಒಂದು ಸೀನ್ ಪ್ರಾಬಬ್ಲಿನೋ. ಐ ಆಮ್ ಸೋ ಬ್ಲೆಸ್ಡ್ ದಟ್ ಐ ಆಮ್ ಪಾರ್ಟ್ ಆಫ್ ಯುವರ್ ಫಿಲ್ಮ್. ಯಾವಾಗ ನಾನು ಇಲ್ಲಿ ಒಂದು 2-3 ಡೇಸ್ ಶೂಟ್ ಮಾಡಿದಾಗೆಲ್ಲ ಐ ವಿಲ್ ಬಿ ಟೆಲ್ಲಿಂಗ್ ಯು ಕೀಪ್ ಮೋರ್, ಡೂ ಮೋರ್ ಸೀನ್ಸ್ ವಿತ್ ಮೀ, ವೈ ಆರ್ ಯು ಸೆಂಡಿಂಗ್ ಮೀ ಆಫ್ ಸೋ ಸೂನ್ ಅಂತ. ನಂಗೆ ಇಲ್ಲಿಂದ ಹೋಗೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಆ ಸೆಟ್ಟಿಂದ. ಸಚ್ ಅನ್ ಅಮೇಝಿಂಗ್ ಡೈರೆಕ್ಟರ್ ಯು ಆರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೀ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಫಿಲ್ಮ್. ಆ್ಯಂಡ್ ಧನಂಜಯ್ ಅವರು, ಸಾರಿ, he is a brilliant performer. I mean, ಇವಾಗಷ್ಟೇ ಯಾರೋ ಹೇಳ್ತಿದ್ರು ಅಲ್ಲಿದ್ದಾರೆ ಸರ್, he looks like ರಜನಿಕಾಂತ್ ಸರ್ ಅಂತ. He does look like him, but what a brilliant performer. ಅವ್ರ ಜೊತೆ ಕೆಲಸ ಮಾಡಿದ್ದು ಇಟ್ಸ್ ಅ ರಿಯಲಿ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್. ಆ್ಯಂಡ್ ಶಿವರಾಜ್ ಕುಮಾರ್ ಸರ್ ಜೊತೆ ಐ ಮೀನ್ ಐ ಡೋಂಟ್ ಇವನ್ ನೋ ವೇರ್ ಟು ಬಿಗಿನ್. ಆಲ್ರೆಡಿ ಒಂದು ಮೂವಿ ನಾನು ವರ್ಕ್ ಮಾಡಿದ್ದೀನಿ ತಮಿಳಲ್ಲಿ. ಸೊ ಒಂದು ದಿವಸ ಐ ಥಿಂಕ್ ಒನ್ ಆಫ್ ದಿ ಈವೆಂಟಲ್ಲಿ ವಿಧಾನಸೌಧ ಅಲ್ಲಿ ಈವೆಂಟಲ್ಲಿ ಬ್ಯಾಂಗ್ಳೂರ್ ಫಿಲ್ಮ್ ಫೆಸ್ಟಿವಲ್ಲಿ ಐ ಮೆಟ್ ಸರ್. ದೆನ್ ವಿ ಆಲ್ ಸ್ಪೋಕ್. ಆವತ್ತು ನಾನು ಕನ್ನಡದಲ್ಲಿ ಮಾತಾಡಿದ್ದು ಎಲ್ರಿಗೂ ಶಾಕ್ ಆಗಿ, ಓ ನೀವು ಇಷ್ಟು ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತೀರಾ ಅಂತ. ಬಟ್ ಅದೇ ಐ ವಾಸ್ ಜಸ್ಟ್ ವೇಟಿಂಗ್ ಫಾರ್ ದ ರೈಟ್ ಪ್ರಾಜೆಕ್ಟ್ ಟು ಕಮ್. ಸೊ ಅದಕ್ಕೋಸ್ಕರ ಐ ಮೀನ್ ಥ್ಯಾಂಕ್ ಗಾಡ್ ದಿಸ್ ಮೂವಿ ಹ್ಯಾಪನ್. ಸೊ ಸರ್ ಜೊತೆ ನನ್ನ ಫಸ್ಟ್ ಮೂವಿ ಮಾಡಿದ್ದು ಐ ವಿಲ್ ನೆವರ್ ಫರ್ಗೆಟ್. ಆ್ಯಂಡ್ ಈ ಸ್ಪೆಷಲ್ ಮೂವಿ ಐ ಥಿಂಕ್ ಯು ಆಲ್ ಲವ್ ದಿಸ್ ಮೂವಿ ಫಾರ್ ಶೋರ್. ಆ್ಯಂಡ್ ಅದಿತಿ, ಆಬ್ವಿಯಸ್ಲಿ ಅದಿತಿ ಜೊತೆ ಥರ್ಡ್ ಫಿಲ್ಮ್. ದಿಸ್ ಇಸ್ ದ ಅದೇ ಹೇಳ್ದಂಗೆ ಇದೊಂದು ಹುಚ್ಚತನ. ನಾವು ಕೆಲಸ, ನಮ್ಮ ಇಡೀ ಕೆಲಸಕ್ಕೆ ಆ್ಯಕ್ಚುಲಿ ಅರ್ಥ ಇಲ್ಲ. ನಮ್ಮ ಕೆಲಸ ಇಲ್ಲದೆ ಜೀವನ ಅದ್ರ ಪಾಡಿಗೆ ಅದು ನಡೆಯುತ್ತೆ. Doctors, teachers, that is a profession that is valuable to the world. But ನಮ್ಮ ಕಥೆಗಳಲ್ಲಿ ಅಂದರೆ ಆರ್ಟ್ is very important. It is also as important as medicine is what I believe. And cinema is both. It mixes art, it mixes commerce, it mixes photography, music, performance. It's an amalgamation of so many beautiful art forms. Every day is a privilege to make a film for me, and to find a producer who is so passionate about it, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಂದೊಂದು ದೊಡ್ಡ ಕುಟುಂಬ ಇದೆ ಇಲ್ಲಿ. ಅವರಿಲ್ಲದೆ ಸಿನಿಮಾ ಮಾಡೋಕ್ಕಲ್ಲ. ಅದಕ್ಕೆ ಅಂದರೆ ಇವ್ರಲ್ಲಿ ಬರೀ ಇವರಲ್ಲ, ಇದ್ರ ಹಿಂದೆ ಶ್ರಮ ಪಡ ಪ್ರತಿಯೊಬ್ಬ ಲೈಟ್ ಬಾಯ್ ಇರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರೂ ಇದ್ದಾರೆ ಇಲ್ಲಿ. ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ವೈಶಾಖನ ಮೀಟ್ ಮಾಡಿದಾಗ ಅನಿಸಿದ್ದು, ಯಾವಾಗಲೂ ಅನಿಸೋದು ಅಂದರೆ ಯಾವುದೇ ಕೆಲಸ ಆದ್ರೂ ಕಲ್ತು ಬರಬೇಕು ಅಂತ. ನಿರ್ಮಾಪಕ ಆಗಿನೂ ಕೂಡ ಸಿನಿಮಾನ ಪ್ರೀತಿಸಿ, ಸಿನಿಮಾನ ಜೀವಿಸಿ, ಸಿನಿಮಾನ ಕಲಿತು ವೈಶಾಖ್ ಬಂದಿರೋದು. ಮೊದಲನೇ ಸರಿ ನಿರ್ಮಾಣ ಮಾಡ್ತಿರ್ಬೋದು, ಬಟ್ ಆದರೆ ಅದನ್ನು ಕಲಿತು ಬಂದಿರೋದು. ಭಾಳ ಅದ್ಭುತವಾಗಿ ಅವ್ರಿಗೆ ಯಾವ ನಿರ್ದೇಶಕರನ್ನ ಜೊತೆ ನಾನು ಕೆಲಸ ಮಾಡಬೇಕು, ಯಾವ ಕತೆ ಜೊತೆ ಕೆಲಸ ಮಾಡಬೇಕು, ಆ್ಯಂಡ್ ಹೆಂಗೆ ಮಾಡಬೇಕು ಎಲ್ಲದನ್ನು ಭಾಳ ಒಂದು ದೊಡ್ಡ ವಿಷನ್ ಇಟ್ಕೊಂಡ್ಬಂದಿರುವಂಥ ನಿರ್ಮಾಪಕ. ಡೆಫಿನೆಟ್ಲಿ ಬಹಳ ಒಳ್ಳೆ ಭವಿಷ್ಯ ಇದೆ. ಕನ್ನಡ ಚಿತ್ರರಂಗಕ್ಕೆ ಒಂದು ನಿರ್ಮಾಪಕನಾಗಿ ದೊಡ್ಡ ಶಕ್ತಿಯಾಗೋ ಕೆಪಾಸಿಟಿ ವೈಶಾಖಗಿದೆ, ಪೊಟೆನ್ಷಿಯಲು. ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಇನ್ನು ಈ ಸಿನಿಮಾದು ಇದು ನಂದು ಅದನ್ನ ಹೆಂಗೆ ಎಕ್ಸ್ಪ್ಲೈನ್ ಮಾಡಲಿ. ಈ ಒಂದು 100 ನಾಟಕಗಳು ನಡೀತಾ ಇರ್ತವೆ. ಈ ಒಂದೊಂದು ಕಂಪ್ನಿ ಒಂದಿಷ್ಟು ನಾಟಕಗಳು ಹಾಕ್ಕೊಂಡಿರ್ತಾರೆ. ಅದರಲ್ಲೊಬ್ಬ ಕಲಾವಿದ ಈ ಕಂಪ್ನಿಲಿ ನುಗ್ಗಿ ಕೆಲಸ ಮಾಡೋಣ, ಈ ಕಂಪ್ನಿಲಿ ನುಗ್ಗಿ ಕೆಲಸ ಮಾಡೋಣ, ಈ ಕಂಪ್ನಿಲಿ ಮಾಡೋಣ, ಈ ಕಂಪ್ನಿಲಿ ಮಾಡಲ್ಲ. ಓಕೆ, ಇರೋ ಒಂದಿಷ್ಟು ಚೆನ್ನಾಗಾಗ್ತಾಯಿದೆ, ಒಂದಿಷ್ಟು ಚೆನ್ನಾಗಾಗ್ತಾಯಿಲ್ಲ, ಇರೋ ಮಧ್ಯಾಹ್ನ ಅವನೇ ಒಂದು ಕಂಪ್ನಿ ಹಾಕೊಂಡ್ಬಿಡೋಣ, ಕಂಪ್ನಿ ಹಾಕೊಂಡು ಇರೋ ಅಲ್ಲಿ ಈ ನಿರ್ದೇಶಕನ ಜೊತೆ ಮಾಡೋಣ, ಈ ನಿರ್ದೇಶಕನ ಜೊತೆ ಮಾಡೋಣ. ಈ ಥರದ್ದೊಂದು ಎಲ್ಲ ಹುಡುಕಾಟದ ಮಧ್ಯ ಈ ಒಂದೊಂದು ಸರಿ ಇಣಕಿ ಇಲ್ಲಾವುದೋ ಒಂದು ಬೇರೆ ಥರದ್ದು ಒಂದು ಆಟ ನಡೀತಾ ಇದೆಯಲ್ಲ, ಇವ್ರು ಯಾಕೆ ನಾನು ಕರೀತಾ ಇಲ್ಲ, ಇಲ್ಲಾವುದೋ ಒಂದು ಬೇರೆ ಥರದ ಆಟ ನಡೀತಾ ಇದೆಯಲ್ಲ, ಇವ್ರು ಯಾಕೆ ನಾನು ಕರೀತಾ ಇಲ್ಲ ಅಂತ. ಆಮೇಲೆ ಗೊತ್ತಾ, ಓ ಇದು ಯಾವುದೋ ದೊಡ್ಡ ಆಟ ಇದು, ಇವರು ಈ ನಿರ್ದೇಶಕರು ಸಿಗೋದಿಲ್ಲ, ಇವ್ರು ಹಂಗೆ ದಾಟ್ಕೊಂಡು ಹೋಗ್ತಾರೆ. ಯಾಕೆಂದರೆ ಅವ್ರ ಜೊತೆ ಕೆಲಸ ಮಾಡಬೇಕು ಅಂದರೆ 100 ಕೋಟಿ ವ್ಯಾಪಾರ ಇರಬೇಕು, ಇದಾಗಲ್ಲ. ಓ ಇದು ದೊಡ್ಡ ಆಟ, ಈ ಪೀಸು, ಓ ಇದು ಹೋಯ್ತು ಮುಂದಕ್ಕೆ ಅಂತ. ಇದ್ರ ಮಧ್ಯೆ ಇದೊಂದು ಪೀಸ್ ಯಾವುದೋ ಇದೇನೋ ಬೇರೆ ಥರ ಮಾಡ್ತಾಯಿದ್ದು, ಈ ಪೀಸ್ ಯಾಪ ನನಗೆ ಕರೀತಾ ಇಲ್ವಲ್ಲ ಅಂತ. ನಾನು ಸಿನಿಮಾ ನೋಡ್ಕೊಂಬರೋದು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ, ಈ ಮಂಚ ಯಾಕೆ ನನ್ನ ಕರೀತಾ ಇಲ್ವಲ್ಲ, ಈ ಕಂಪ್ನೀಲಿ ಯಾಕೆ ನನ್ನ ಕರೀತಾ ಇಲ್ವಲ್ಲ ಅಂತ.
ಇಲ್ಲಿ ಕೂತ್ಕೊಂಡು ಒಂದಿನ ಡಿಸ್ಟ್ರಿಬ್ಯೂಷನ್ ಆಫೀಸಲ್ಲಿ ಹೇಮಂತ್ ಸಿನಿಮಾ ಮಾಡೋಕ್ಕೆ ನಾನು ಕರಿಬೇಕಲ್ಲ ಇವಾಗ ಅಂತ ನಾನು ಮಾತಾಡ್ಕೊಂಬಂದು ಒಂದು ವಾರಕ್ಕೆ ಹೇಮಂತಿಂದ ಮೆಸೇಜ್ ಬಂತು ಅದನ್ನು ಮೀಟ್ ಮಾಡಬೇಕು ಅಂತ. ವಾ ಈ ಕಂಪ್ನಿಲೂ ಕರೆದ್ರು, ಇಲ್ಲೇನೋ ಬೇರೆ ಥರ ಮಾಡ್ತಾ ಇದ್ದಾರೆ ಇವರು, ಹೋಗ್ಬಿಟ್ಟು ಬರೋಣ ಅಂತ. ಹಂಗೆ ನಮಸ್ಕಾರ. ಗೊತ್ತಿಲ್ಲ ಎಲ್ಲಿ ಸ್ಟಾರ್ಟ್ ಮಾಡ್ಬೇಕು, ಹೆಂಗೆ ಗೊತ್ತಾಗ್ತಿಲ್ಲ. ಯಾಕೆ ಎಲ್ಲರೂ ಮಾತಾಡ್ಬಿಟ್ರು. ಲಾಸ್ಟ್ಲಿ ಬಂದು ಲಾಸ್ಟ್ಲಿ ಮಾತಾಡಿ ಅಂತ ಬಂದಾಗ ಏನು ಮಾತಾಡಬೇಕು ನಾನು ಒಂದು ಸತಿ ಸಡನ್ ಬ್ಲ್ಯಾಂಕ್ ಆಗ್ತೀವಿ. ನೀವು ಹೇಳಿದ್ರಲ್ಲಿ ಅವ್ರ ಲೆಜೆಂಡ್, ಅಫ್ಕೋರ್ಸ್ ಅಪ್ಪಾಜಿ ಬಗ್ಗೆ ಮಾತಾಡೋದು ಏನಿಲ್ಲ, ಬಟ್ ಆ ಲೆಜೆಂಡ್ ಹೇಳ್ತಿದ್ರು ನನಗೆ ಒಬ್ರು ಯಾರೋ ಹೇಳ್ಕೊಡ್ಬೇಕಂತ ಅಂತ. ಸೊ ಹಂಗಿರ್ಬೇಕಾದ್ರೆ ಒಬ್ಬ ಲೆಜೆಂಡ್ ಆಗಬೇಕಾದ್ರೆ ಯಾರೋ ಬಂದು ತಿದ್ದಬೇಕು. ನಮಗೂ ಅಷ್ಟೇ, ನಾವು ಲೆಜೆಂಡ್ ಆಗಲಿ OG ನಮಸ್ಕಾರದಲ್ಲಿ ಡೈರೆಕ್ಟರ್ ಇದ್ದಾರೆ, ಅವ್ರು ಹೇಳ್ದೆ ಅವ್ರಂಥವ್ರು ಇದ್ದಾಗ ನಾವೆಲ್ಲ ಹಂಗೆ ಆಗೋಕ್ಕಾಗೋದು. ಅದು ಎಲ್ಲ ಅದಕ್ಕಿಂತ ಹೆಚ್ಚು ನಾವೆಲ್ಲ ನೋಡಿ ಸಿನಿಮಾ ಕೊಟ್ಟ ಮೇಲೆ ಥಿಯೇಟ್ರ್ ಬಂದಮೇಲೆ ಜನ ನೋಡಿ ಪ್ಲೇಸಸ್, ಇವ್ರು ಸ್ಟಾರು, ಇವ್ರು ಇದು ಅಷ್ಟೇ. ಅವ್ರಿಗೆ ಏನು ಹೇಳ್ತಾರೆ ಅದು ನಾವು ಕೇಳ್ಕೊಂಡು ಹೋಗ್ತಾ ಇರ್ಬೇಕು. ಇಟ್ಸ್ ಜಸ್ಟ್ ಲೈಕ್ ಎಕ್ಸಾಮಿನೇಷನ್. ಬರಿತೀವಿ ಕ್ಲೀನಾಗಿ, ಒಂದು ಸತಿ ಕಾಪಿ ಹೊಡಿಯೋಕ್ಕಾಗಲ್ಲ ಅಲ್ಲಿ, ಕಾಪಿ ಹೊಡೆದ್ರೆ ಟೀಮಾರ. ಸೊ 100% ಅನ್ವಯಿಸುತ್ತೆ ಇಲ್ಲಿ. ನಾವು ಇಲ್ಲಿ ಏನು ಮಾಡ್ತೀವಿ ಸಿಂತಿಯರಾಗ ಅದು ಇಷ್ಟಪಡ್ತೇವೆ. ಒಂದು ಸತಿ ವರ್ಕ್ ಆಗುತ್ತೆ, ಒಂದು ಸತಿ ವರ್ಕ್ ಆಗಲ್ಲ. ಬಟ್ ವರ್ಕ್ ಆಗಲ್ಲ ಅಂತ ಸುಮ್ಮನೆ ಇರಬಾರ್ದು. ವಿ ಹ್ಯಾವ್ ಟು ಗೋ ಆನ್ ಟ್ರೈಂಗ್. ಅದು ಪ್ರಯತ್ನ, ಅದು ಎಲ್ಲರ ಡ್ಯೂಟಿ ಅಷ್ಟೇ. ಬಟ್ ಲೆಜೆಂಡ್ ಆಗಬೇಕಂದ್ರೂ ಒಂದು ಸಹಾಯ ಬೇಕು, ಒಂದು ಹೆಲ್ಪ್ ಬೇಕು. ಯಾರೇ ಬರಬೇಕಂದ್ರೆ ಒಂದು ಪುಷ್ ಬೇಕು. ಇವತ್ತು ಎಷ್ಟು ಒಳ್ಳೊಳ್ಳೆ ಮಾತುಗಳೆಲ್ಲರೂ ಫ್ರಮ್ ನಮ್ಮ ವಿಶ್ವಾಸ್ ಅವರು ಮಾತಾಡಿದಾಗಲಿ, ಅದ್ವೈತ್ ಅವ್ರು ಮಾತಾಡಿದಾಗಲಿ, ಚರಣ್ ಅಷ್ಟು ತುಂಬ ಸಿಂಪಲಾಗಿ ಮಾತಾಡಿದ್ರು. ಆ್ಯಂಡ್ ಅಫ್ಕೋರ್ಸ್ ಇವನ್ ಅದಿತಿ ಅವರು, ದೆನ್ ಪ್ರಿಯಾಂಕಾ ಅವರು, ನಮ್ಮ ಧನಂಜಯ್ ಅವ್ರು ಮಾತಾಡಿದ್ರು. ಆಮೇಲೆ ಇವ್ರು ಹೇಳಿದ ಪಾಯಿಂಟ್ ಒಂದು ತುಂಬ ಇಷ್ಟ ಆಯಿತು. ಧನಂಜಯ್, ನಾನು ಇವತ್ತಲ್ಲ ಅದು ಯಾವತ್ತೂ ಹೇಳ್ತಾ ಇದ್ದೆ, ಧನಂಜಯ್ ಎಲ್ಲ ಚೆನ್ನಾಗಿದ್ದಾರೆ, ಏನು ಮಿಸ್ ಆಗ್ತಿದೆ ಯಾಕೆ? ನಾನು ಅವತ್ತಿಂದ ಇದ್ದೆ, ನಾನು ಹೇಳ್ತಾ ಇದ್ದೆ ಯಾವಾಗಲೂ, ಯಾಕೆ ಧನಂಜಯನ್ ಏನಾದ್ರು ಬರಬೇಕು, ವೆರಿ ಹ್ಯಾಂಡ್ಸಮ್ ಬಾಯ್, ತುಂಬ ಚೆನ್ನಾಗಿ ಎಲ್ಲ ಟ್ಯಾಲೆಂಟ್ ಇದೆ, ಯಾಕೆ ಏನು ಒಂದು ಪುಷ್ ಬರ್ತಾ ಇಲ್ಲ ಅವ್ರಿಗೆ? ಬಟ್ ಇವನ್ ಟಗರು ಮಾಡ್ಬೇಕಾದ್ರೆ ಅಷ್ಟೇ ನಂಗೆ ಗೊತ್ತಿಲ್ಲ. ನಾನು ಹೇಳಿದೆ ಅವ್ರು ಹೀರೋ ಮಾಡ್ತಾರೆ, ಇಲ್ಲಿ ಪರವಾಗಿಲ್ವಾ ವಿಲನ್ ಮಾಡ್ತಾರೆ ಸೂರ್ಯ ಅವ್ರಿಗೆ ಕೇಳಿ, ಇಲ್ಲ ಅವ್ರು ಮಾಡಿ ಒಪ್ಕೊಂಡು ಮಾಡಿದ್ದು ಎಷ್ಟು ಚೆನ್ನಾಗಿತ್ತು. ಆ್ಯಂಡ್ ವೇ ಇದರಲ್ಲಿ ಟಗರು ಎಷ್ಟು ಇಂಪಾರ್ಟೆಂಟು, ಅಲ್ಲಿ ಡಾಲಿ ಅನ್ನೋ ಕ್ಯಾರೆಕ್ಟರ್ ಅಷ್ಟೇ ಇಂಪಾರ್ಟೆಂಟ್ ಆಯಿತು. ಇಟ್ಸ್ ವೆರಿ ರೇರ್ ಇನ್ ಅ ಫಿಲಮ್ ಒಂದು ಟಗರು ಅನ್ನೋ ಒಂದು ನನ್ನ ಟೈಟಲ್ ಇದೆ ಫಿಲಮಲ್ಲಿ, ಡಾಲಿ ಅಂತ ಒಂದು ಕ್ಯಾರೆಕ್ಟರ್ ಅಷ್ಟು ಸೂಪರ್ ಬಗ್ಗೆ ಬಂದು ಎಕ್ಸ್ಪೋಸ್ ಆಗೋದು, ಎಲ್ಲರೂ ಲೈಕ್ ಮಾಡೋದು. ಅದಕ್ಕೆ ನಾವು ಎಲ್ಲಿ ಹೋದಾಗಲೂ ನಮ್ಮ ಸಿನಿಮಾದಲ್ಲಿ ಯಾರಿಂದ ಹೋಗುತ್ತೆ ಅದು ಮುಖ್ಯ ಆಗಲಿಲ್ಲ ಅವಾಗ. ಆ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗಿ ನಾವು ಎಳ್ಕೊಂಡೆ ಧನಂಜಯನ, ಬಾ ನೀನು ಬಾ, ಯು ಶುಡ್ ಆಲ್ಸೋ ಕಮ್, ಎಕ್ಸ್ಪೋಜರ್ ಬೇಕು. ಯಾಕೆ ಒಳ್ಳೆ ಆ್ಯಕ್ಟ್ರ್, ಹಂಗೆ ಹೋಗ್ಬಿಡ್ಬಾರ್ದು ಯಾವಾಗ. ನಮ್ಮ ಕನ್ನಡ, ನಮ್ಮ ಭಾಷೆ, ನಮ್ಮ ಕಲ್ಚರ್ ಉಳಿಬೇಕಂದ್ರೆ ಅಂಥ ಒಳ್ಳೊಳ್ಳೆ ಪ್ರತಿಭೆಗಳು ಬರಬೇಕು. ಅದು